ಈಗ ಅವರು ಹೇಳ್ಬೋದು ಇವರದ್ದು ಈಗ ಪ್ರತಿಭಟನೆ ಅಂತ. ನಾವು 2003ರಿಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಇದರ ಬಗ್ಗೆ ಯಾಕೆಂತ ಹೇಳಿದ್ರೆ ಕೈಕಂಬ ಜಂಕ್ಷನ್ 4 ಪಂಚಾಯತ್ಗಳು ಸೇರುವ ಒಂದು ಸಂಗಮವಾಗುವ ಕ್ಷೇತ್ರ. ಅವರ ಬಳಿಗೆ ಓಡಾಡಿ ಮನವಿಯನ್ನು ಕೊಟ್ಟು ನಮಗೆ ಸಾಕಾಗಿ ಹೋಗಿದೆ. ಈಗ ನಾವೇನು ತೀರ್ಮಾನಕ್ಕೆ ಬಂದಿದ್ದೇವೆ ಅಂದರೆ ಇನ್ನು ನಾವು ನಿರಂತರ ನಮ್ಮ ಹೋರಾಟ, ಇನ್ನು ನಾವು ಕಾಗದ ಇಟ್ಕೊಂಡು ಆಫೀಸಿಗೆ ಹೋಗ್ಲಿಕ್ಕಿಲ್ಲ. ಯಾರು ಅದಕ್ಕೆ ಸಂಬಂಧಪಟ್ಟವರಿದ್ದಾರೆ ಅವರು ಇಲ್ಲಿಗೆ ಬರಬೇಕು. ಎಲ್ಲರಲ್ಲಿಯೂ ನಮ್ಮ ಕಷ್ಟವನ್ನು ನಾವು ಹೇಳ್ತೇವೆ. ಕೂಡಲೇ ನಮಗೆ ಕಷ್ಟವನ್ನು ಸ್ಪಂದಿಸಿ ನಮಗೆ ಪರಿಹಾರ ಬೇಕು. ಈ ತಡೆಗೋಡೆ ಏನಾಗ್ತಾ ಇದೆ ಅದು ನಮಗೆ ಬೇಡ. ಒಂದೊಂದು ನಿಮಿಷದಲ್ಲಿ ಒಬ್ಬೊಬ್ಬನ ಜೀವನ ಉಳಿಸ್ಬೋದು. ಈಗ ಈ ರೀತಿ ನೋಡಿ, ಈಗ 1 ನಿಮಿಷದಲ್ಲಿ ಎಷ್ಟು ಗಾಡಿಗಳಿಗೆ ಪಾಸ್ ಆಗ್ತಾ ಇದೆ. ಇಲ್ಲಿ ಹಾಸ್ಪಿಟಲ್ಗೆ ಹೋಗ್ತಿದ್ರೆ ಸಾಕು, ಇಲ್ಲದಿದ್ದರೆ ಏನಾಗ್ತದೆ, ನೀವು ದಾರದಿಂದಲೂ ಹೋಗಿ ಮುಂದೆ ಹೆದ್ದಾರಿಯಿಂದ ಹೋಗುವಾಗ ಏನೇನೋ ಅವಘಡಗಳು ಸಂಭವಿಸುವಂಥದ್ದು ಆಗ್ತಾಯಿದೆ. ನಾವು ಡೆವಲಪ್ಮೆಂಟ್ಗೋಸ್ಕರ ನಾವು ತ್ಯಾಗ ಮಾಡಿದ್ದೇವೆ. ನಮ್ಮ ಮನೆ ಕೊಟ್ಟಿದ್ದೇವೆ, ನಮ್ಮ ಅಂಗಡಿ ಹೋಗಿದೆ, ನಮ್ಮ ಜಾಗ ಹೋಗಿದೆ. ಮೂರು ನೋವನ್ನು ತಡ್ಕೊಂಡಿದ್ದೇನೆ ನಾನು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಏನು ನಮಗೆ ಅನ್ಯಾಯ ಮಾಡಿದ್ದಾರಾ ಅದರ ವಿರುದ್ಧ ನಾವು ಮೊನ್ನೆ 7 ತಾರೀಕಿಗೆ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಸ್ಟಾರ್ಟ್ ಮಾಡಿದ್ದೇವೆ. ಈಗ ಅವರು ಹೇಳ್ಬೋದು ಇವರದ್ದು ಈಗ ಪ್ರತಿಭಟನೆ ಅಂತ. ನಾವು 2003ರಿಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಇದರ ಬಗ್ಗೆ ಯಾಕೆಂತ ಹೇಳಿದ್ರೆ ಕೈಕಂಬ ಜಂಕ್ಷನ್ 4 ಪಂಚಾಯತ್ಗಳು ಸೇರುವ ಒಂದು ಸಂಗಮವಾಗುವ ಕ್ಷೇತ್ರ. ಇಲ್ಲಿ ಎಲ್ಲ ಧರ್ಮದವರು ವಾಸ ಮಾಡ್ತಾರೆ. ಮತ್ತು ಇಲ್ಲಿ ತೊಂದರೆ ಏನು ಅಂತ ಹೇಳಿದರೆ ಎಲ್ಲ ಅಂಗಡಿ ಮುಂಗಟ್ಟುಗಳು ಈ ಒಂದು ಕೇಂದ್ರದಲ್ಲಿ ಇದೆ. ಇಲ್ಲಿ ಏನು ಚತುಷ್ಪಥ ರಸ್ತೆಯನ್ನು ಕೊಡಿ ಅಂತ ನಾವು ಆವತ್ತಿನಿಂದ ಇವತ್ತಿನವರೆಗೆ ಬೇಡಿಕೆಯನ್ನು ಮಂಡನೆ ಮಾಡಿಕೊಂಡು ಬಂದಿದ್ದೇವೆ. ನಾವು ಇಲ್ಲಿ ಎಲ್ಲ ಸಮಾನ ಮನಸ್ಕರು ಸೇರಿಕೊಂಡು ನಾವೊಂದು ತೀರ್ಮಾನಕ್ಕೆ ಬಂದಿದ್ದೇವೆ. ನಮಗೆ ಅವರ ಬಳಿಗೆ ಓಡಾಡಿ ಮನವಿಯನ್ನು ಕೊಟ್ಟು ನಮಗೆ ಸಾಕಾಗಿ ಹೋಗಿದೆ. ಈಗ ನಾವೇನು ತೀರ್ಮಾನಕ್ಕೆ ಬಂದಿದ್ದೇವೆ ಅಂದರೆ ಇನ್ನು ನಾವು ನಿರಂತರ ನಮ್ಮ ಹೋರಾಟ, ಸಾರ್ವಜನಿಕರು ಎಲ್ಲರೂ ಸೇರಿಕೊಂಡು ನಮಗೆ ಇಲ್ಲಿ ನಮ್ಮನ್ನು ದಿಗ್ಬಂಧನದಲ್ಲಿ ಹಾಕಬೇಡಿ, ಎರಡೂ ಕಡೆ ಗೋಡೆ ಕಟ್ಟಿ ನೀವು ಇಲ್ಲಿ ರಸ್ತೆ ಮಾಡೋದಾದರೆ ನಮ್ಮದು ಆಕ್ಷೇಪ ಇದೆ, ಒಂದು ಪಿಲ್ಲರ್ ಹಾಕಿ ಕೊಡಿ, ಇಲ್ಲದ್ರೆ ಚತುಷ್ಪಥ ರಸ್ತೆಯನ್ನು ಮಾಡಿ ಅಂತ ನಮ್ಮದು ಬೇಡಿಕೆಯನ್ನು ಗಣನೆಗೆ ತಗೊಳ್ಳದಿದ್ದರೆ ಮುಂದಿನ ಹೋರಾಟ ಅದು ವಿಪರೀತ ಆಗಿರ್ತದೆ. ಅದು ಅವರು ಯಾರು ಅಧಿಕಾರಿಗಳಾಗಲಿ ನಮ್ಮ ಜನಪ್ರತಿನಿಧಿಗಳಾಗಲಿ ಏನು ನಮ್ಮ ನಾಯಕರುಗಳಿದ್ದಾರೆ ಅವರನ್ನು ಕರೆದು ಮಾತಾಡಿ ಈ ಸ್ಥಳದಲ್ಲಿ ಅದಕ್ಕೆ ಇತ್ಯರ್ಥವನ್ನು ಕಂಡುಕೊಳ್ಬೇಕು. ಇಲ್ಲದ್ರೆ ನಾವು ಬಿಡುವ ಪ್ರಶ್ನೆಯೇ ಇಲ್ಲ. ನಾವೆಲ್ಲರೂ ಸೇರಿದ್ದೇವೆ. ಇನ್ನು ನಾವು ಕಾಗದ ಇಟ್ಕೊಂಡು ಆಫೀಸಿಗೆ ಹೋಗ್ಲಿಕ್ಕಿಲ್ಲ. ಯಾರು ಅದಕ್ಕೆ ಸಂಬಂಧಪಟ್ಟವರಿದ್ದಾರೆ ಅವರು ಇಲ್ಲಿಗೆ ಬರಬೇಕು, ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು. ಯಾಕಂತ ಹೇಳಿದ್ರೆ ನೋಡಿ, ಇದೇ ಒಂದು ದ್ವಾರದ ಒಳಗಡೆ ಸರ್ಕಾರಿ ಅಧಿಕಾರಿಗಳುಂಟು, ಏನು ಕೇಂದ್ರಗಳು, ನಾಡ ಕಚೇರಿ ಆಗಿರ್ಬೋದು, ಪಂಚಾಯತ್ ಆಗಿರ್ಬೋದು, ANM ಸೆಂಟರ್ಗಳಾಗಿರ್ಬೋದು, ಬೇಕಾದಷ್ಟು ದೈವ ದೇವಸ್ಥಾನಗಳು, ಪ್ರಸಿದ್ಧ ಮಸೀದಿಗಳು ಇದೆ. ಯಾವ ರೀತಿಯಲ್ಲಿ ಹೋಗೋದು ಹೇಳಿ ನೋಡುವ? ಯಾವ ರೀತಿಯಲ್ಲಿ ಹೋಗುವುದು? ಯಾಕೆ ನಮ್ಮನ್ನು ದಿಗ್ಬಂಧನದಲ್ಲಿ ಹಾಕೋದು? ಮಾತಾಡುವಾಗ ಅವರು ಹೇಳಿದರು ಇದು ಅಭಿವೃದ್ಧಿಗೋಸ್ಕರ, ಅಭಿವೃದ್ಧಿಯ ಹೆಸರಲ್ಲಿ ನಮ್ಮನ್ನು ಇಲ್ಲಿ ದಿಗ್ಬಂಧನ ಮಾಡೋದಾದರೆ ನಾವು ಇದಕ್ಕೆ ಅವಕಾಶ ಕೊಡುವುದೇ ಇಲ್ಲ. ನಮ್ಮ ಹೋರಾಟ ನಮಗೆ ಜಯ ಸಿಗುವವರೆಗೆ ನಾವು ಹೋರಾಟ ನಿರಂತರ ಮಾಡ್ತೇವೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಹರೀಶ್ ಮಟ್ಟಿ ಅಂತ. ನಂದು ಮೊದಲ ಪ್ರಶ್ನೆ, ಇವತ್ತು ಯಾವುದೇ ಒಂದು ರಾಜ್ಯ ಅಥವಾ ಒಂದು ಜಾಗ ಅದು ಅಭಿವೃದ್ಧಿ ಕಾಣಬೇಕಾದರೆ ಅದಕ್ಕೆ ಫಂಡಿಂಗ್ ಮಾಡುವುದು ಯಾರು? ಹಣ ಎಲ್ಲಿಂದ ಬರುವುದು? ನಮ್ಮದೇ ಜನಸಾಮಾನ್ಯರು ಅಂಗಡಿ ಮುಂಗಟ್ಟುಗಳನ್ನು ಮಾಡಿ ಜೀವನ ಮಾಡಿಸಿ ಕಟ್ಟಿದ ಟ್ಯಾಕ್ಸ್ಗಳಿಂದಲೋ ಅಥವಾ ಆಟೋದವರು ಅವರೊಂದು ಗಾಡಿ ಕಟ್ಟುವ ಟ್ಯಾಕ್ಸ್ಗಳಿಂದ ಮುಖಾಂತರದ ಹಣ ಮಾಡಿ ಇವತ್ತು ಅಭಿವೃದ್ಧಿ ಕಾರ್ಯ ಮಾಡ್ತಾರೆ. ಇವತ್ತು ಪರಿಸ್ಥಿತಿ ಏನಾಗಿದೆ ಎಂದರೆ ಜನಗಳು ಕಷ್ಟಪಟ್ಟು ಕಟ್ಟಿದ ಟ್ಯಾಕ್ಸ್ ಹಣದಿಂದ ಜನರಿಗೆ ಅನ್ಯಾಯವಾಗ್ತಾ ಇದೆ. ಇವತ್ತು ಉದಾಹರಣೆಗೆ ಇಲ್ಲೇ ಸಾಕು, ಮುಕ್ತವಾಗಿ ಹೋಗ್ತಿದ್ದಂಥ ಈ ಒಂದು ರೋಡನ್ನು ಈ ರೀತಿ ಇವತ್ತು ಬಂದ್ ಮಾಡಿ ಎಲ್ಲ ವ್ಯಾಪಾರಸ್ಥರ ಇವತ್ತು ಜೀವನನ್ನೇ ಬಂದ್ ಮಾಡುವ ಸ್ಥಿತಿಗೆ ರಾಷ್ಟ್ರೀಯ ಹೆದ್ದಾರಿಯವರು ಮಾಡಿದ್ದಾರೆ. ಇವಾಗಲೇ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ. ಈಗ ಮಾಧ್ಯಮದ ಮುಖಾಂತರ ನಿಮ್ಮಲ್ಲಿ ನಾವು ಈಗ ವಿಷಯ ತಿಳಿಸೋದಿಷ್ಟೇ, ನಾವು ಭಾಳ ಒಂದು ಶಾಂತ ರೀತಿ. ಯಾಕೆಂದರೆ ಕೈಕಂಬ ಒಂದು ಜಾಗ ಎನ್ನುವುದು ಇವತ್ತು ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು ಶಾಂತತೆಯಿಂದ ಒಂದೇ ತಾಯಿಯ ಮಕ್ಕಳಾಗಿ ಒಂದು ಅನ್ಯೋನ್ಯತೆಯಿಂದ ಬದುಕುತ್ತಿದ್ದೇವೆ. ಈಗ ನಾವು ಅದೇ ಒಂದು ಅನ್ಯೋನ್ಯತೆಗಾಗಿ ನಾವು ಯಾರಿಗೂ ಅನ್ಯಾಯ ಆಗಬಾರದು ಎಂಬುದೊಂದು ಬೇಡಿಕೆಯನ್ನು ನಾವು ಇಟ್ಟಿದ್ದೇವೆ.
ಈಗಾಗಲೇ ನಾವು ನಮ್ಮ ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ ಅವರು ಕೂಡ ಈ ಸಮಸ್ಯೆಯನ್ನು ಹೇಳಿದ್ದೇವೆ. ಇವತ್ತು ನಮಗೆ ಸಾಯಂಕಾಲ 6 ಗಂಟೆಗೆ ನಮಗೆ ಇವತ್ತು ಚರ್ಚೆಗೆ ಅವಕಾಶವನ್ನು ನೀಡಿದ್ದಾರೆ. ಮುಂದೆ 15ಕ್ಕೆ MP ಅವರು ಬ್ರಿಜೇಶ್ ಅವರು ಕೂಡ ನಮ್ಮನ್ನು ಕರೆದಿದ್ದಾರೆ. ಎಲ್ಲರಲ್ಲಿಯೂ ನಮ್ಮ ಕಷ್ಟವನ್ನು ನಾವು ಹೇಳ್ತೇವೆ. ಕೂಡಲೇ ನಮಗೆ ಕಷ್ಟವನ್ನು ಸ್ಪಂದಿಸಿ ನಮಗೆ ಸಮಸ್ಯೆ ನಮಗೆ ಪರಿಹಾರ ಬೇಕು. ಈ ತಡೆಗೋಡೆ ಏನಾಗ್ತಾ ಇದೆ ಅದು ನಮಗೆ ಬೇಡ. ನಮಗೆ ಮುಕ್ತವಾಗಿ ಇಲ್ಲಿ ಒಂದು 4 ಪಿಲ್ಲರ್ ಎಬ್ಬಿಸಿದ್ದಾರೆ. ಯಾಕಂದರೆ ಇಲ್ಲಿ ತಡೆಗೋಡೆ ಮಾಡಿದ ತಕ್ಷಣ ಏನಾಗ್ತದೆ ನೋಡಿ, ಇಲ್ಲೇ ಬ್ಯಾಂಕ್ ಉಂಟು, ಹೋಟೆಲ್ಗಳುಂಟು, ಎಲ್ಲ ಉದ್ಯಮ ಉಂಟು, ಎಲ್ಲರಿಗೆ ತೊಂದರೆ. ಒಂದೊಂದು ನಿಮಿಷದಲ್ಲಿ ಒಬ್ಬೊಬ್ಬನ ಜೀವನ ಉಳಿಸ್ಬೋದು. ಈಗ ಈ ರೀತಿ ನೋಡಿ, ಈಗ 1 ನಿಮಿಷದಲ್ಲಿ ಎಷ್ಟು ಗಾಡಿಗಳಿಗೆ ಪಾಸ್ ಆಗ್ತಾ ಇದೆ. ಇಲ್ಲಿ ಹಾಸ್ಪಿಟಲ್ಗೆ ಹೋಗ್ತಿದ್ರೆ ಸಾಕು. ಇಲ್ಲದಿದ್ದರೆ ಏನಾಗ್ತದೆ, ನೀವು ದಾರದಿಂದಲೂ ಹೋಗಿ ಮುಂದೆ ಹೆದ್ದಾರಿಯಿಂದ ಹೋಗುವಾಗ ಏನೇನೋ ಅವಘಡಗಳು ಸಂಭವಿಸುವಂಥದ್ದು ಆಗ್ತಾಯಿದೆ. ಅದಕ್ಕೆ ಈಗಲೂ ಶಾಂತತೆಯಿಂದ ನಾವು ಏನು ಮನವಿಯನ್ನು ಮಾಡ್ತಾ ಇದ್ದೇವೆ, ಎಲ್ಲರಲ್ಲಿಯೂ ನಾವು ರಿಕ್ವೆಸ್ಟನ್ನು ಮಾಡ್ತಿದ್ದೇವೆ. ಆದರೆ ನಾವು ನಮ್ಮ ಬೇಡಿಕೆಗೆ ನಮಗೆ ಸ್ಪಂದನೆ ಸಿಗದೇ ಇದ್ದಲ್ಲಿ ನಮ್ಮದು ಪ್ರಾಣ ಬೇಕಾದರೆ ಒತ್ತಾಸೆಯನ್ನು ಇರ್ತೇವೆ. ಅನ್ನ ನೀರನ್ನು ಬಿಟ್ಟು ಇದೇ ರೋಡಲ್ಲಿ ಬಂದು ಕುಳಿತು ನಮ್ಮ ಬೇಡಿಕೆ ಈಡೇರುವವರೆಗೆ ಕೈಕಂಬದವರ ಹೋರಾಟ ಏನು ಎಂಬುದು ಇಡೀ ದೇಶಕ್ಕೆ ನಾವು ಮುಟ್ಟಿಸ್ತೇವೆ ಎಂದು ಕಠಿಣ ಪ್ರತಿಜ್ಞೆಯನ್ನು ಈ ನಮಸ್ಕಾರ. ವಿಕಸನ ಬೇಕು, ಡೆವಲಪ್ಮೆಂಟ್ ಬೇಕು ಅಂತೇಳಿ ಈ ದಾರಿಗೋಸ್ಕರ ನಮ್ಮ MLA ಮತ್ತು MP ಅವರು ಇದಕ್ಕೆ ಮೊದಲು ಒಂದು 5-6 ವರ್ಷ ಮೊದಲು ಇಲ್ಲಿ ಒಂದು ಮೀಟಿಂಗ್ ಆಗುವಾಗ ನಮ್ಮಲ್ಲಿ ಹೇಳುವ ಒಂದು ವಿಷಯ, ನಿಮಗೆ ಇಂಪ್ರೂವ್ಮೆಂಟ್ ಆಗಬೇಕು, ಡೆವಲಪ್ಮೆಂಟ್ ಬೇಕು ಅಂತೇಳಿ ನೀವು ಹೇಳ್ತೀರಿ. ಒಂದು ಇಷ್ಟು ದೊಡ್ಡ ಒಂದು ರಸ್ತೆ 60 ಕಿಲೋಮೀಟರ್ 50 ಕಿಲೋಮೀಟರ್ ಹೈವೇ ನಿಮ್ಮ ಊರಲ್ಲಿ ಆಗುವಾಗ ನೀವು ಅದಕ್ಕೆ ಯಾಕೆ ಸಹಕಾರ ಮಾಡೋದಿಲ್ಲ? ಈ ಪ್ರಶ್ನೆ ನನ್ನ ಹತ್ರ MLA ಇಲ್ಲಿದೆ, MLA ಕೇಳಿದ್ದಾರೆ. ನಾವು ಅವರ ಹತ್ರ ವಿನಂತಿ ಮಾಡುವಾಗ ಅವರಿಗೆ ನಿಮಗೆ ಡೆವಲಪ್ಮೆಂಟ್ ಬೇಡವಾ? ಅವಾಗ ನಿಮ್ಗೆ ಇಷ್ಟು ಒಳ್ಳೆ ರೋಡ್ ನಾವು ತರ್ತಾ ಇದ್ದೀವಿ, ಇಷ್ಟು ಇಂಪ್ರೂವ್ಮೆಂಟ್ ಆಗ್ತದೆ, ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ, ಕರೆಕ್ಟು. NH ಬಂದ ತಕ್ಷಣ ಊರು ಇಂಪ್ರೂವ್ ಆಗ್ತದೆ, ಅದರಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಒಳ್ಳೆ ಆದರೆ ಒಳ್ಳೆಯದೇ, ಇಡೀ ಊರಿನವರಿಗೆ ಒಳ್ಳೆಯದು. ಆದರೆ ನನ್ನ ಇಷ್ಟೇ ಒಂದು ವಿನಂತಿ, ಒಂದು ಪ್ಲ್ಯಾನಿಂಗ್, ಇಷ್ಟು ದೊಡ್ಡ ಪ್ರಾಜೆಕ್ಟು 2,000 ಕೋಟಿ ಹತ್ತಿರ ಇನ್ವೆಸ್ಟ್ ಮಾಡಿದೆ ಈ ಪ್ರಾಜೆಕ್ಟಲ್ಲಿ, ನೀವು ಈ ಪ್ರಾಜೆಕ್ಟ್ ಇದೊಂದು ಕರೆಕ್ಟ್ ಆದರೆ ಒಂದು ರೂಪರೇಖೆಯನ್ನು ನೋಡಿಕೊಡಿ. ನಾವು ಇಡೀ ಇದರದ್ದು ಬೇಡ, ನೀವೇ ಆಲೋಚನೆ ಮಾಡ್ಬೋದು, ನಿಮ್ಗೆ ಗೊತ್ತಾಗ್ಬೋದು. ನಾವು ಡೆವಲಪ್ಮೆಂಟ್ಗೋಸ್ಕರ ನಾವು ತ್ಯಾಗ ಮಾಡಿದ್ದೇವೆ, ನಮ್ಮ ಮನೆ ಕೊಟ್ಟಿದ್ದೇವೆ, ನಮ್ಮ ಅಂಗಡಿ ಹೋಗಿದೆ, ನಮ್ಮ ಜಾಗ ಹೋಗಿದೆ, ಮೂರು ನೋವನ್ನು ತಡ್ಕೊಂಡಿದ್ದೇನೆ ನಾನು. ಈಗ ಇರುವ ಒಂದು ಬಾಡಿಗೆ ಅಂಗಡಿಯಲ್ಲಿ ಈಗ ನೀರು ಬರ್ತದೆ, ಲಾಸ್ಟ್ ಮಳೆಗಾಲದಲ್ಲಿ ನೀರು ಬರ್ತದೆ, ರೋಡ್ ಇದೆಲ್ಲ ನೀರು ಅದಕ್ಕೆ ಬರ್ತದೆ. ಬಂದರೆ ಯಾರ ಹತ್ರ ಕೇಳೋದು? ಹೈವೇರ್ ಹತ್ರ ಕೇಳುವಾಗ DC ಕೊಡಿ, ಅಲ್ಲಿ ಕೊಡಿ, ಇಲ್ಲಿ ಕೊಡಿ, ಅಪೀಲ್ ಇದೆಲ್ಲ ಕೊಟ್ಟು ಪ್ರಯೋಜನ ಇಲ್ಲ. ನೀವು ಕರೆಕ್ಟಾಗಿ ಫೀಸು ಮತ್ತೆ ಮಾತಾಡಿದ ತಕ್ಷಣ ಇದು ಡೆಲ್ಲಿಯಲ್ಲಿ ಪ್ರಾಜೆಕ್ಟ್ ಆದದ್ದು, ಅಲ್ಲಿದ್ದು ಇಂಜಿನಿಯರು ನಮ್ಮ ನೋಡಿ ಅಲ್ಲಿಂದ ಇದಾಗೋದು, ನಮಗೇನು ಇದರಲ್ಲಿ ಚೇಂಜಸ್ ಮಾಡಲಿಕ್ಕೆ ಆಗೋದಿಲ್ಲ, ಅದು ಡೆಲ್ಲಿಗೆ ಹೋಗಬೇಕು ಅಂತೇಳಿ. ನೀವು ಡೆಲ್ಲಿಯಲ್ಲಿ ಎಲ್ಲಿ ಬೇಕಾದರೂ ಮಾಡಿ ಸರ್, ನೀವು ಗ್ರೌಂಡಲ್ಲಿ ಬಂದು ನೋಡಿ. ನೀವು ಇಷ್ಟು ದೊಡ್ಡ 2,000 ಕೋಟಿದೊಂದು ಪ್ರಾಜೆಕ್ಟ್ ಮಾಡುವಾಗ ನಿಮ್ಮಲ್ಲಿ ಅದೊಂದು ಕರೆಕ್ಟಾಗಿ ಹೋಗಬೇಕು ಎಂಬ ಇದಿಲ್ವಾ? ಎಂಥದ್ದು ಒಂದು ಇಚ್ಛಾಶಕ್ತಿ ಇಲ್ವಾ ನಿಮ್ಮಲ್ಲಿ? 2,000 ಕೋಟಿ ಹೇಳಿದರೆ ಚಿಕ್ಕ 1-2 ಕೋಟಿದು ಪ್ರಾಜೆಕ್ಟ್ ಇದು. ಇದೊಂದು ಅಷ್ಟು ದೊಡ್ಡ ಪ್ರಾಜೆಕ್ಟಿಗೆ ಒಂದು ಬಂದು ಊರಿನವ್ರ ಹತ್ರ ಬಂದು ಇಲ್ಲ ಒಂದು ಇಲ್ಲಿ ಕೂತ್ಕೊಂಡು ಒಂದು ಜನಸಾಮಾನ್ಯರ ಹತ್ರ ಇವಾಗ ಚರ್ಚೆ ಮಾಡಿದ್ರು. 7-8 ವರ್ಷ ಆಯ್ತು. ಈ ಪ್ರಾಜೆಕ್ಟ್ ಯಾವಾಗ ಆಗಬೇಕಿತ್ತು? ಒಂದು 50 ಕಿಲೋಮೀಟರ್ ನಮ್ಮ ಗಡ್ಕರಿಜಿ ಅವರು ಹೇಳ್ತಾರೆ ಕರೆಕ್ಟ್, ಒಂದು ದಿನದಲ್ಲಿ 8-10 ಕಿಲೋಮೀಟರ್ ರಸ್ತೆ ಆಗ್ತದೆ. ಆಗ ಆ ಲೆಕ್ಕದಲ್ಲಿ 50 ಕಿಲೋಮೀಟರ್ ರಸ್ತೆಗೆ ಎಷ್ಟು ಟೈಮ್ ಒಳಗೆ ಆಗಬೇಕು? ಇಷ್ಟು 7-8 ವರ್ಷ ಬೇಕಾ? ಹಾಗೆ ನಾವು ಸಹ ಡೆವಲಪ್ಮೆಂಟ್ಗೆ 100ಕ್ಕೆ 100 ನಮ್ಮ ಮನೆ ಸಹ ಜಾಗ ಸಹ ಕೊಟ್ಟಿದೆ, ಪ್ರತಿಯೊಂದು ಕೊಟ್ಟಿದ್ದಾರೆ. ವಿ ಹ್ಯಾವ್ ಸ್ಯಾಕ್ರಿಫೈಸ್ ಫಾರ್ ದ ಕಾಸ್ ಆಫ್ ದ ನೇಷನ್. ನಾವು ನಮ್ಮ ರಾಜ್ಯಕ್ಕೋಸ್ಕರ, ನಮ್ಮ ದೇಶಕ್ಕೋಸ್ಕರ ನಾವು ತ್ಯಾಗವನ್ನು ಮಾಡಿದ್ದೇವೆ. ಆದರೆ ನೀವು ಈ ತ್ಯಾಗವನ್ನು ಮಾಡುವಾಗ ನೀವು ಸ್ವಲ್ಪ ಆದರೂ ನಮ್ಮನ್ನು ಅರ್ಥ ಯಾಕೆ ಮಾಡೋದು? ಇಷ್ಟು ದೊಡ್ಡ ಫ್ಲೈಓವರ್, ಈ ಫ್ಲೈಓವರಿಗೆ ನೋಡಿ ಎಷ್ಟೆಷ್ಟು ಎಲ್ಲೆಲ್ಲಿ ಅಗತ್ಯ ಇಲ್ಲದ ಕಡೆ ನೀವು ಕಲ್ಲಡ್ಕ ಎಲ್ಲಿ ನೋಡಿ ಎಷ್ಟು ಕಡೆಯಲ್ಲಿ ಪಿಲ್ಲರ್ ಹಾಕಿ ಮಾಡಿ. ನಾನು ಇತ್ತೀಚೆಗೆ ಇಲ್ಲಿ ಪಾಡಮಂಗಳೂರು ಆ ರಸ್ತೆ ಹೋಗುವಾಗ ಎಲ್ಲ ತಲೆದರೆ 2-3-4-5 ಕಿಲೋಮೀಟ್ರ್ ಪಿಲ್ಲರಲ್ಲಿ ಹೋಗಿದೆ. ಇಲ್ಲಿಗೆ ಒಂದು 4 ಪಿಲ್ಲರ್ ಕೊಟ್ಟು 4 ಪಂಚಾಯತಿದು ಮೇನ್ ಪಾಯಿಂಟ್ ಇದು ಕೈಕಂಬ. ಈ ಕೈಕಂಬಕ್ಕೆ ಅಷ್ಟೇ ನೀವು ಕೊಡೋ ಮರ್ಯಾದೆಯಾ? ಜನರಿಗೆ ಒಂದು ಸ್ವಲ್ಪ ಜನರ ಒಂದು ಅರ್ಥ ಮಾಡ್ಕೊಳ್ಳಿ. ನಾವು ಡೆವಲಪ್ಮೆಂಟಕ್ಕೆ 100ಕ್ಕೆ 100 ಎಗೇನ್ಸ್ಟ್ ಅಲ್ಲ. ವಿ ಆರ್ ಅಲಾಂಗ್ ವಿತ್ ಯು. ನೀವು ಇನ್ನೂ ಒಳ್ಳೆ ನೋಡಿ, ನಮ್ಮ ಹೆಮ್ಮೆ, ನಮ್ಮ ಹೆದ್ದಾರಿ ನಮ್ಮ ಹೆಮ್ಮೆ. ಅದಕ್ಕೆ ನೀವು ಏನು ಮಾಡಬೇಕು, ಇದನ್ನು ಸ್ವಲ್ಪ ಅರ್ಥ ಮಾಡಬೇಕು. ಜನಸಾಮಾನ್ಯ ಇದೇನು ತುಂಬ ಡೆವಲಪ್ಡ್ ಇದಲ್ಲ, ಯಾವುದು ಇಂಪ್ರೂವ್ಡ್. ಈಗ ಬಾಂಬೆ, ಡೆಲ್ಲಿ ಈ ಥರ ಅಂತ ಏನು ತುಂಬ ಇದಾದ ಜನಸಾಮಾನ್ಯರು, ನಾವು ಕೃಷಿಕರು ಇರೋದು, ವಿಲೇಜಸ್ ಇರೋದು. ಸೊ ನಮ್ಮ ಇದಕ್ಕೆ ಸ್ಪಂದನೆ ಕೊಡಿ. ಒಂದು ಮಾಡಿದ ತಕ್ಷಣ ನೀವು ಪ್ರಾಜೆಕ್ಟ್ ಡೆಲ್ಲಿಯಲ್ಲಿ ಪ್ರತಿಯೊಂದು ಮಾತಾಡಿಗೆ ಡೆಲ್ಲಿಯಲ್ಲಿ ಆಗ್ತದೆ.
ಇಲ್ಲಿ ಅಧಿಕಾರ ವರ್ಗದವರು ಇಲ್ವಾ? ನಮ್ಮ ನೋವನ್ನು ನೀವು ತಿಳ್ಕೊಳ್ಳಿ, ಅವರಿಗೆ ಹೇಳಿ. ನೀವು ಡೆಲ್ಲಿ ಎಲ್ಲಿ ಓಕೆ ನಿಮ್ಮ ಹೈಯರ್ ಅಥಾರಿಟಿ ಡಿಸ್ಕಸ್ ಮಾಡಿ, ಗ್ರೌಂಡಲ್ಲಿ ಬಂದು ಕೆಲಸ ಮಾಡಿ ಸ್ವಾಮಿ. ಈ 7 ವರ್ಷದ ಪ್ರಾಜೆಕ್ಟ್ ನೀವು ನಿಜವಾಗ್ಲೂ ನೀವು ಅಷ್ಟು ತುಂಬ ಇದರಲ್ಲಿ ಕಾಳಜಿಯಲ್ಲಿ ಇಚ್ಛಾಶಕ್ತಿಯಲ್ಲಿ ನೀವು ಮಾಡೋದಿದ್ರೆ ಈ ಪ್ರಾಜೆಕ್ಟಿಗೆ ಇಷ್ಟು ವರ್ಷ ಬೇಡ. ಇನ್ನೂ ಈ ಪ್ರಾಜೆಕ್ಟ್ ಆಗಿ ಇನ್ನೂ 2, 3, 4, 5 ವರ್ಷ ಹೋಗ್ಬೋದು. ಈ ಸ್ಥಿತಿ ನೋಡುವಾಗ ಇನ್ನು ಅದು ಹಾಗೆ ಕಾಣ್ತದೆ. ಸೊ ಒಂದು ಪ್ರಾಜೆಕ್ಟ್ ಇಷ್ಟು ಉದ್ದ ಆಗುವಾಗ ನಿಮಗೆ ಕಾಸ್ಟ್ ಜಾಸ್ತಿ ಆಗ್ತದೆ ಕಮ್ಮಿ ಆಗ್ತದೆ? ನಿಮ್ಮ ಹಣ, ಗೌರ್ಮೆಂಟಿದ ಹಣ ಇರಬೇಕು. ನಿಮ್ಮ ಹಣಕ್ಕೆ ನಾವು ಅಷ್ಟೇ ಒಂದು ಇಲ್ಲಿ ರೋಡ್ ಮಾಡೋಕೆ ನೋಡಿದ್ದೇವೆ. ಮುರಕಲ್ಲಿದ್ದ ಜಾಗವನ್ನು ಮುರಕಲ್ಲಿದ್ದ ಜಾಗವನ್ನು ಸಹ ಯಾಕೆ ಹೇಳಿದರೆ ಈ ಏರಿಯಾ ಎಲ್ಲ ಜಾಸ್ತಿ ಜಾಗದಲ್ಲಿ ಮುರ ಇರೋದು. ಈ ಮುರವನ್ನು ಡಿಗ್ ಮಾಡಿ ಅದನ್ನು ತೆಗೆದು ಪುನಃ ಅದರ ಮೇಲೆ ಸೇಡಿ ಮಣ್ಣು ಹಾಕಿದ್ದಾರೆ. ಎಂಥ ಮೂರ್ಖತನ ಅಂತೇಳಿ ನನಗೆ ಅರ್ಥ ಆಗೋದಿಲ್ಲ. ಇದು ಆರ್ಡಿನರಿ, ನಾವೇನು ಇಂಜಿನಿಯರ್ ಎಲ್ಲ ನಮ್ಗೆ ಏನು ABCD ಗೊತ್ತಿಲ್ಲ. ಆದರೆ ನಮ್ಮ ಜನಸಾಮಾನ್ಯ ನಮ್ಗೆ ಗೊತ್ತಿದೆ. ನಾವು ಇಂಜಿನಿಯರ್ ಆ ಕೆಲಸ ಆಗುವಾಗ ನಾನು ಕೇಳಿದೆ, ಈ ಮುರಕಲ್ಲದೆ ಇರುವ ಜಾಗವನ್ನು ತೆಗೆದು ಯಾಕೆ ಸ್ವಾಮಿ ನೀವು ಅದನ್ನು ಡಿಗ್ ಮಾಡಿ ಯಾಕೆ ಆ JCB ರಾತ್ರಿ ಮಾಡಿ ಅದನ್ನು ತೆಗೆದು ಸೇಡಿ ಹಾಕುವ ಮಣ್ಣು ಸಹ ಒಳ್ಳೆದುಂಟ. ಅದು ಸಹ ಸೇಡಿ ಮಣ್ಣು ನೀವು ನೋಡಿ, ಯಾವುದಾದ್ರೂ ಇದೇ ಏರಿಯಾದಲ್ಲಿ ನೋಡಿ, ಇಲ್ಲಿ ಸುತ್ತ ಅದೇ ಒಂದು ನೋಡಿ, ಅಲ್ಲಿ ನೋಡಿ, ಅದು ಇಲ್ಲಿ ಹಾಕಿದ ಮಣ್ಣು ಏನು ಇದು ನೋಡಿ, ಅದು ಮುರ ಮಣ್ಣು, ಇದು ಸೇಡಿ ಮಣ್ಣು, ಅದು ಮಳೆದಲ್ಲಿ ಅಲ್ಲ ಮುರ. ಇಷ್ಟೇ ನಾನು ಒಂದು ಕೇಳುದು ಇಂಜಿನಿಯರ್ ಹತ್ರ, ಇದು ವೀಕ್ಷಿಸಿದ ಒಂದು ಅಧಿಕಾರಿ ಇದ್ರೆ ಒಂದು ಆಲೋಚನೆ ಮಾಡಿ ಒಂದು ಚಿಕ್ಕ ಒಂದು ವಿಷಯ ನಮ್ಮಲ್ಲಿ ನಿಮ್ಮ ಹತ್ರ ಹೇಳಿ. ಮುರಕಲ್ಲಿದ್ದ ಜಾಗವನ್ನು ತೆಗೆದು ಅಲ್ಲಿ ಸೇಡಿ ಮಣ್ಣನ್ನು ಹಾಕಿ ಎಂತ ನಮ್ಮನೆ ಗಟ್ಟಿ ಮಾಡೋದು ಅದು? ಸೊ ಇದೆಲ್ಲ ಗ್ರೌಂಡಲ್ಲಿ ಆಗೋದು. ಇದನ್ನೆಲ್ಲ ನೋಡಿ, ನಿಮಗೆ ಖರ್ಚಾಗೋದು ಯಾರು? DBLಗೆ ಖರ್ಚಾಗ್ತದೆ, ಅವರಿಗೆ ಖರ್ಚಾಗುವ ನಮ್ಗೆ ನೋವಾಗ್ತದೆ. ಯಾಕೆ ಹೇಳಿದರೆ ಅವರು ಮತ್ತೆ ಇದು ನಮ್ಮ BC ರೋಡ್ ಎಂಕಪುರಸಿಜಿ ಕೂಡಂಗಿ ಇನ್ನೊಬ್ಬ ಬರ್ತಾರೆ DBL ಬಿಟ್ಟು ಇದು ಪ್ರಾಜೆಕ್ಟ್ ಮುಂದೆ ಹೋಗ್ತದೆ. ನಮಗೆ ಶೀಘ್ರದಲ್ಲೇ ಆಗಬೇಕು. ನಮ್ದು ಇಷ್ಟೇ, ಈ ಹೈವೇಗೆ 100ಕ್ಕೆ 100 ನಾವು ಸಪೋರ್ಟ್ ಆಗಬೇಕು, ಡೆವಲಪ್ಮೆಂಟ್ ಆಗಬೇಕು. ನಾವು ದೇಶದೊಟ್ಟಿಗೆ ಇದ್ದೇವೆ. ಆದರೆ ಇಷ್ಟು ಜನರು ಈ ಮನಸ್ಥಿತಿಯಲ್ಲಿ ಯಾವುದಾದ್ರೂ ನಿಮಗೆ ನಾವು ಬೇರೆ ಹೈವೇನ ಕಂಪೇರ್ ಮಾಡಿದರೆ ಈ ಹೈವೇ 55 ಕಿಲೋಮೀಟರ್ 60 ಕಿಲೋಮೀಟರ್ ಹೈವೇಲಿ ಅಷ್ಟು ದೊಡ್ಡ ಭೂ ಸ್ವಾಧೀನ ನಿಮಗೆ ಇದು ಮಾಡಲಿಕ್ಕೆ ಏನು ಕಷ್ಟ ಬರಲಿಲ್ಲ. ಉಳಿದ ಕಡೆ ನೀವು ಉಡುಪಿ ರೋಡ್ ಆ ರೋಡನ್ನು ಕಂಪೇರ್ ಮಾಡಿದರೆ ಇಲ್ಲಿ ಅಷ್ಟೇನು ಸಮಸ್ಯೆ. ಎಲ್ಲರೂ ನಿಮಗೆ ವಾಲಂಟಿಯರ್ ಆಗಿ ಸ್ವ ಇಚ್ಛೆಯಿಂದ ಕೊಟ್ಟಿದ್ದಾರೆ. ಏನೋ ಒಂದು ಸ್ವಲ್ಪ ಒಂದು 1-2% ಇರ್ಬೋದು, ಬಿಟ್ಟರೆ ನಿಮ್ಗೆ ಆಲ್ಮೋಸ್ಟ್ ಅಷ್ಟು ದೊಡ್ಡ ಸಮಸ್ಯೆ ಏನಾಗಲಿಲ್ಲ. ಆವಾಗ ನೀವು ಸಹ ಅರ್ಥ ಮಾಡ್ಕೊಳ್ಳಿ, ಇವರು ಕೊಡ್ತಾ ಇದ್ದಾರೆ, ಇವರು ಸ್ಯಾಕ್ರಿಫೈಸ್ ಮಾಡ್ತಾರೆ. ಇಲ್ಲಿ ಈ ನ್ಯಾಷನಲ್ ಹೈವೇ 169 ಪ್ರಾರಂಭವಾಗುವ ಮುಂಚೆ ನಾವು ಒಂದು ಎಲ್ಲರೂ ಊರಿನವರು ಸೇರಿ ಇಲ್ಲಿ ಒಂದು ಈ ಪ್ರದೇಶವನ್ನು ಇಬ್ಬಾಗ ಮಾಡದೆ ಈ ಒಂದು ಚಂದವನ್ನು ಉಳಿಸಿಕೊಂಡು ವ್ಯಾಪಾರ ವ್ಯವಹಾರಗಳನ್ನು ಮಾಡಿಕೊಂಡು ಸಾಮಾನ್ಯರಿಗೆ ಒಂದು ವಾಸ ಮಾಡುವಂಥ ಒಂದು ಒಳ್ಳೆ ರೀತಿಯಲ್ಲಿ ಜೀವನ ಸಾಗುವಂಥ ವ್ಯವಸ್ಥೆ ಆಗಬೇಕು ಎಂಬ ನಿಟ್ಟಿನಲ್ಲಿ ಎಲ್ಲ ಅಂದರೆ MP ಗಳಿಗೆ MLAಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲರಿಗೆ ನಾವು 4 ವರ್ಷದ ಹಿಂದೆ ನಾವು ಒಂದು ಅರ್ಜಿಯನ್ನು ಕೊಟ್ಟಿದ್ದೇವೆ. ಒಂದಲ್ಲ, ಇಲ್ಲಿ ಕೆಲವು ಸಂಘ ಸಂಸ್ಥೆಗಳು ಸೇರಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಬೇರೆ ಬೇರೆ ಪ್ರತ್ಯೇಕವಾಗಿ ಅವರನ್ನು ಮೀಟಾಗಿ ನಾವು ಅದನ್ನು ಮನವಿಯನ್ನು ಕೊಟ್ಟಿದ್ದೇವೆ. ಆದರೆ ನಮ್ಮ ದುರದೃಷ್ಟ ಇಷ್ಟರವರೆಗೆ ಯಾವುದೇ ಸ್ಪಂದನೆ ಕೊಡಲಿಲ್ಲ ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಕೂಡ ಇಲ್ಲ. ಈಗ ನೋಡ್ತಾ ಇರ್ಬೋದು, ಇದು ಹೈವೇ ಆಗ್ತಾ ಇರುವಾಗ ಕಡೆಯ ಹೊತ್ತಿನಲ್ಲಿ ಇವರು ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ನಿಮಗೆಲ್ಲ ಅನಿಸ್ಬೋದು. ಆದರೆ ಇದು ಸುಳ್ಳು. ಯಾಕೆಂದರೆ ನಾವು 4-5 ವರ್ಷದ ಮುಂಚೆ ಇದರ ಬಗ್ಗೆ ಎಚ್ಚೆತ್ತುಕೊಂಡಿದ್ದೇವೆ ನಾಗರಿಕರು, ಮತ್ತು ಪ್ರತ್ಯೇಕವಾಗಿ ಅರ್ಜಿಯನ್ನು ಕೂಡ ಕೊಟ್ಟಿದ್ದೇವೆ. ಇದು ನಾನು ಪ್ರಾಮುಖ್ಯವಾಗಿ ಹೇಳುವಂಥ ವಿಷಯ. ಇಷ್ಟರವರೆಗೆ ನಮ್ಮ ಈ ಕೈಕಂಬದ ನಾಗರಿಕರನ್ನು ಒಂದು ತುಚ್ಛವಾಗಿ ಅವರು ಯಾವುದೇ ಬೇಡಿಕೆಯನ್ನು ಇಟ್ಟರೂ ಈಡೇರಿಸದಂಥ ಒಂದು ಪರಿಸ್ಥಿತಿ ಇಲ್ಲಿ ಬಂದು ಮುಟ್ಟಿದೆ. ಇಲ್ಲಿ ನಮಗೆ ಮುಖ್ಯವಾದಂಥ ಏನಂದರೆ, ನಾವು ಪ್ರಥಮವಾಗಿ ಮನವಿ ಕೊಡುವಾಗ ಈ ಫ್ಲೈಓವರ್ ನಮಗೆ ಬೇಡವೇ ಕೈಕಂಬ, ಹೇಗೆ ವಾಮಂಜೂರಲ್ಲಿ ಉಂಟು ಓಪನ್ ಆಗಿ ಅಂಥದ್ದೇ ನಮಗೆ ಹೈವೇ ಬೇಕಂತ ನಾವು ಕೇಳಿಕೊಂಡಿದ್ದೆವು. ಅದು ಕೂಡ ಆಗಲಿಲ್ಲ. ಇಲ್ಲದಿದ್ದರೆ ನಮಗೆ ಉದ್ದಕ್ಕೆ ಪಿಲ್ಲರ್ಗಳನ್ನು ಹಾಕಿಕೊಂಡು ಬ್ರಿಡ್ಜು ಆಗಬೇಕಂತ ನಾವು ಹೇಳಿದ್ದೆವು. ನಮಗೆ ಗೋಡೆ ಕಟ್ಟಿ ನಮಗೆ ಬ್ರಿಡ್ಜ್ ಬೇಡ, ಪಿಲ್ಲರ್ಗಳನ್ನು ಹಾಕಿಕೊಂಡು ಸೇತುವೆ ಮಾಡಿ ಅಂತ ಹೇಳಿ ಮೇಲ್ಸೇತುವೆ ಮಾಡಿ ಅಂತ ಹೇಳಿದ್ದೆವು. ಯಾಕೆಂದರೆ ಗೋಡೆ ಕಟ್ಟಿ ಮಾಡಿದ ಕೂಡಲೇ ಈ ಪೇಟೆ 2 ಭಾಗ ಆಗ್ತದೆ, ಚಂದ ಕೂಡ ಹೋಗ್ತದೆ. ಚಂದಕ್ಕಿಂತ ಮುಖ್ಯವಾಗಿ ನಮ್ಮ ಜನಜೀವನ ಅಸ್ತವ್ಯಸ್ತವಾಗ್ತದೆ. ಬದುಕು ಕೊಳ್ಳಲು ಬಂದಂಥ ಕೈಕಂಬದ ಈ ವ್ಯಾಪಾರಿಗಳೆಲ್ಲ ತಮ್ಮ ಜೀವನವನ್ನು ನಿರ್ವಹಣೆಗೆ ತುಂಬ ಕಷ್ಟ ಆಗ್ತದೆ. ಇದೆಲ್ಲ ನಾವು ಗಮನದಲ್ಲಿಟ್ಟುಕೊಂಡು ಮೊದಲೇ ಇಂಥ ವಿಷಯಗಳನ್ನೆಲ್ಲ ನಾವು ಹೇಳ್ಕೊಂಡಿದ್ದೆವು. ಇನ್ನೊಂದು, ಇಲ್ಲಿ ನಮಗೆ ಇಷ್ಟೆಲ್ಲ ಕೆಲಸ ಆಯಿತು. ಈಗ ನಾವು ಕಡೆಯದಾಗಿ ಒಂದು ಮನವಿಯನ್ನು ಯಾಕೆ ಮಾಡ್ತೇವೆ ಅಂದರೆ, ಹೇಗೆ ಕೈಕಂಬ ಜಂಕ್ಷನಲ್ಲಿ 4 ಪಿಲ್ಲರ್ ಹಾಕಿ ಮೇಲ್ಸೇತುವೆಯನ್ನು ಮಾಡಿದ್ದಾರೆ, ಹಾಗೇ ಕೂಡ ಇಲ್ಲಿ ಕೂಡ 4 ಪಿಲ್ಲರನ್ನು ಹಾಕು ಮೇಲ್ಸೇತುವೆ ಮಾಡಬೇಕು. ಯಾಕೆಂದರೆ ಇಲ್ಲಿ ಒಂದು ಅದ್ಯಾಪಾಡಿಯಿಂದ ಬರುವಂಥ ರಸ್ತೆಯ ಅಕ್ಕಪಕ್ಕಗಳಲ್ಲಿ ನಮ್ಮ ನಾಡ ಕಚೇರಿ ಇದೆ, ಪಂಚಾಯತ್ ಆಫೀಸ್ ಇದೆ, ಬ್ಯಾಂಕುಗಳಿವೆ, ಚರ್ಚ್ ಇದೆ, ಮಸೀದಿ ಇದೆ, ದೇವಸ್ಥಾನಗಳಿವೆ.
ಅಲ್ಲದೆ ವಿಶೇಷವಾಗಿ ಈ ರಸ್ತೆಯು ಸೀದಾ ಹೋಗಿ ಏರ್ಪೋರ್ಟ್ಗೆ ಸಂಪರ್ಕ ನೀಡ್ತದೆ. ಮತ್ತು ಈ ಪ್ರದೇಶದಲ್ಲಿ ಹೆಚ್ಚಿನ ಜನರು ವಾಸ ಮಾಡಿಕೊಂಡಿರುವ ಪ್ರದೇಶ, ಆದ್ದರಿಂದ ಇಲ್ಲಿ ಒಂದು ಮುಖ್ಯವಾಗಿ ಬೇಕು. ಅಲ್ಲದೆ ಹೆಚ್ಚಿನಾಗಿ ಏನಂದರೆ ಜನಸಾಮಾನ್ಯರು ನಡ್ಕೊಂಡು ಬರ್ತಾ ಇದ್ದಾರೆ, ಈ ಕಡೆಯಿಂದ ಆ ಕಡೆಯಿಂದ ನಡ್ಕೊಂಡು ಅವರಿಗೆ ಒಂದು ಪೇಟೆ ಸುತ್ತು ಬೇಕಾದರೆ 2 ಕಿಲೋಮೀಟರು ನಡ್ಕೊಂಡು ಹೋಗಬೇಕು. ಇಲ್ಲಿ ಜಂಕ್ಷನಿಂದ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ಅದೇ ಕಡೆಗೆ ನಾವು ಹಿಂದೆ ಬರಬೇಕಾದ್ರೆ ನಾವು ಇದು 2 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗಬೇಕು. ಈಗ ಈ ಕಡೆಯಿಂದ ಬಂದವರು ಇಲ್ಲಿ ಬರಬೇಕಾದ್ರೆ ಎಷ್ಟೋ ದೂರ ನಡ್ಕೊಂಡು ಬರಬೇಕು. ಇಂಥದ್ದೆಲ್ಲ ಸಮಸ್ಯೆಗಳು. ನಾವು ಯಾವುದೇ ಅಭಿವೃದ್ಧಿಗಳನ್ನು ಮಾಡುವಾಗ ಜನಸಾಮಾನ್ಯರಿಗೆ ಉಪಯೋಗ ಆಗಬೇಕು. ಕೇವಲ ವಾಹನ ಚಾಲಕರಿಗೆ ಮಾತ್ರ ರಸ್ತೆ ಮಾಡುವುದಲ್ಲ, ಅಲ್ಲಿನ ಸಾಮಾನ್ಯರು ಹೇಗೆ ಜೀವನ ಮಾಡ್ತಾರೆ ಇದನ್ನೆಲ್ಲ ನಾವು ಗಮನದಲ್ಲಿಟ್ಟುಕೊಂಡು ಮಾಡಬೇಕು. ಇದು ಎಲ್ಲ ಅವ್ಯವಸ್ಥೆ ಆಗಿದೆ. ಇನ್ನೊಂದು ನಾವು ಗಮನಿಸಬೇಕಾದ ವಿಷಯ, ಈ ನ್ಯಾಷನಲ್ ಹೈವೇ 169 ಇದು ದುರಾವಸ್ಥೆಯ ಒಂದು ಆಗರವೇ ಆಗಿದೆ. ಯಾಕೆಂದರೆ ನೋಡಿ, ನೀವು ಅಲ್ಲಿಂದ ಇಲ್ಲಿ ಕೂಡ ನೋಡಿ, ಇಂಥ ಒಂದು ನ್ಯಾಷನಲ್ ಹೈವೇ ಎಲ್ಲಿಯಾದರೂ ನೋಡಿದೆವಾ? ನಾವು ಕೂಡ ದೇಶ ಸುತ್ತಿದವರು. ನ್ಯಾಷನಲ್ ಹೈವೇ ಅಂದರೆ 1 ಕಿಲೋಮೀಟರ್ ಆದರೂ ಒಂದಿಷ್ಟು ನೇರವಾಗಬೇಕು. ಇಲ್ಲಿ ಎಲ್ಲಿ ಉಂಟು ನೇರ? ಎಂಥ ದುರಾವಸ್ಥೆಗಳಾಗಿದೆ, ಅವ್ಯವಸ್ಥೆ ಆಗರ ಆಗಿದೆ. ಇದು ಮಾಡಿದ್ದೇ ಸರಿ ಇಲ್ಲ. ಮಾಡಿದ್ರಲ್ಲಿ ನಾವೇನಾದರೂ ಅದಕ್ಕೆ ಒಂದು ಅಡ್ಜಸ್ಟ್ಮೆಂಟ್ ಆಗುವಂದರೆ ಅದು ಕೂಡ ಆಗೋದಿಲ್ಲ. ಯಾಕೆಂದರೆ ನಮಗೆ ಇಲ್ಲಿ ಕಷ್ಟಗಳನ್ನು ಕೊಡ್ತಾ ಇದ್ದಾರೆ. ಇಂಥದ್ದೆಲ್ಲ ಈ NH ಇಡೀ ಪೂರ್ತಿ NH ಸರಿ ಇಲ್ಲ ನಮಗೆ. ಆದರೆ ಇಡೆಯಲ್ಲಿ ನಮಗೆ ಈ ಕೈಕಂಬದಲ್ಲಿ ಅಂತೂ ನಾವು ಇಷ್ಟು ಮನವಿ ಮಾಡಿ ಇಷ್ಟು ನಾವು ಅವರಿಗೆ ಬೇಡಿಕೆ ಇಟ್ಟರೂ ಕೂಡ ಈಡೇರಲಿಲ್ಲ. ನೀವು ನೋಡ್ತಾ ಇದ್ದೀರಿ, ಈ ನಾಳೆಯಿಂದ ಎಡಪದವಲ್ಲಿ ಪೇಟೆಗೆ ಹೋಗಲಿಕ್ಕಿಲ್ಲ ಈ ಲಾರಿಗಳು. ನೋಡಿ, ಅಲ್ಲಿ ಕೂಡ ಒಂದು ಅವೈಜ್ಞಾನಿಕವಾದ ಕಾಮಗಾರಿ. ಯಾಕೆಂದರೆ ಮೊದಲು ಹೊಂಡ ತೋಡಿದ್ದಾರೆ ದೊಡ್ಡದು. ಯಾರಾದರೂ ಸರ್ವಿಸ್ ರೋಡನ್ನು ಪ್ರತಿನಿತ್ಯ ಹೋಗುವಂಥ ರೋಡನ್ನು ಪ್ರಥಮವಾಗಿ ಮಾಡಿ ಮತ್ತೆ NH ಅನ್ನು ಅವರು ಮಾಡ್ತಾ ಇದ್ದಾರೆ. ಇದು ಅಲ್ಲಿ ಹೋಗಲಿಕ್ಕೆ ಇಲ್ಲ. ಇನ್ನು ಎಷ್ಟೋ ಒಂದು 20-25 ಕಿಲೋಮೀಟರ್ ದೂರದಿಂದ ಮೂಡಬಿದ್ರೆ ಹೋಗಬೇಕು. ಹಾಗೆ ಎಡಪದವನವರು ಏನು ಮಾಡಬೇಕು? ಇಲ್ಲಿ ಕೂಡ ಹಾಗೆ. ಇಲ್ಲಿ ಮೇಲ್ಸೇತುವೆ ಮಾಡಿದ ಕೂಡ ಇದು ದ್ವೀಪ ಆಗ್ತದೆ. ನಮಗೆ ಹೊರಗಿನವರದ್ದು ಯಾವುದೇ ವ್ಯವಹಾರ ಇಲ್ಲ. ಇಲ್ಲಿ ಬೇಕರಿ ಇಟ್ಟವರು, ಹೋಟೆಲ್ ಇಟ್ಟವರು, ಇನ್ನಿತರ ಗಾಡಿಗಳಲ್ಲಿ ಮಾರಾಟ ಮಾಡುವವರಿಗೆ ಯಾವುದು ವ್ಯವಸ್ಥೆ? ಇಲ್ಲಿ ಹೇಗೆ ಜೀವನ ಸಾಗಿಸುವುದವರು?